ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್, ನೀವು ಮಾಡ್ತಿರೋ 5 PM ಮಿಸ್ಟೇಕ್ ಹೇಗೆ ನೈಟ್ ಕ್ರೇವಿಂಗ್ಸ್ ನ ಜಾಸ್ತಿ ಮಾಡ್ತಿದೆ ಗೊತ್ತಾ? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೀವು ನೋಟಿಸ್ ಮಾಡಿದೀರಾ, ಮಾರ್ನಿಂಗ್ ಸೂಪರ್ ಡಿಸಿಪ್ಲಿನ್, ಬ್ರೇಕ್ಫಾಸ್ಟ್ ಹೆಲ್ದಿ ತಿಂತೀರಾ, ಲಂಚ್ ಹೆಲ್ದಿ ತಿಂತೀರಾ, ಬಟ್ ಈವ್ನಿಂಗ್ 5 PM ಆದ್ಮೇಲೆ ಸಡನ್ ಆಗಿ ಚಿಪ್ಸ್ ಬೇಕು, ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು, ಕಾಫಿ ಜೊತೆ ಅಂತೂ ಏನಾದ್ರೂ ಕ್ರಂಚಿ ತಿನ್ಬೇಕು. ಮಳೆಗಾಲ ಬಂದ್ರೆ ಬಿಟ್ಟೆ ಬಿಟ್ಟು ನೈಟ್ಗೆ ಇವತ್ತೇ ಲಾಸ್ಟ್, ನಾಳೆಯಿಂದ ಕರೆಕ್ಟಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಮಲ್ಕೊಂತೀರಾ. ಇದು ವಿಲ್ ಪವರ್ ಪ್ರಾಬ್ಲಮ್ ಅಲ್ಲ. 5 PM ಅಲ್ಲಿ ನಿಮ್ ಬಾಡಿ ಆಗ್ತಿರೋ ಚೇಂಜಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಹೆಣ್ಮಕ್ಳಿಗೆಲ್ಲ 5 ಇಂದ 7 PM ಬಿಟ್ವೀನ್ ಅಲ್ಲಿ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ. ನನ್ನ ಸಾವಿರಾರು ಜನ ಹೆಣ್ಮಕ್ಳ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಪ್ಯಾಟರ್ನ್ ಆಲ್ಮೋಸ್ಟ್ ಎಲ್ಲರಲ್ಲೂ ನೋಡಿದೀನಿ. ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ನಿಮ್ಗೆ ಏನಾದ್ರು ತಿನ್ಬೇಕಂತ ಅನ್ಸದೇ ಇಲ್ಲ, ಬಟ್ ಈವ್ನಿಂಗ್ ಆದ್ಮೇಲೆ ಕಂಟ್ರೋಲ್ ಮಾಡಕ್ಕೆ ಕಂಪ್ಲೀಟ್ಲಿ ತುಂಬಾ ಕಷ್ಟ. ಬನ್ನಿ ಯಾಕೆ ಅಂತ ನೋಡೋಣ. ನಿಮ್ದೊಂದು ಟಿಪಿಕಲ್ ಡೇ ಬಗ್ಗೆ ಥಿಂಕ್ ಮಾಡಿ. ಮಾರ್ನಿಂಗ್ ಇಂದ ಆಫೀಸ್ ವರ್ಕ್, ಕುಕಿಂಗ್, ಮೀಟಿಂಗ್, ಕಿಡ್ಸ್, ಟ್ರಾಫಿಕ್, ಫೋನ್ ಕಾಲ್ಸ್. ಬೈ ಈವ್ನಿಂಗ್ ನಿಮ್ಮ ಬ್ರೈನ್ ಅಂಡ್ ಬಾಡಿ ಎರಡೂ ಟಯರ್ಡ್ ಆಗಿರುತ್ತೆ. ಆಗ ಬಾಡಿ ಏನ್ ಕೇಳ್ತಿದೆ? ಕ್ವಿಕ್ ಎನರ್ಜಿ ಕೊಡು ಅಂತ. ಅದಕ್ಕೆ ಶುಗರ್, ಕಾಫಿ, ಬಿಸ್ಕೆಟ್ಸ್, ಬೇಕರಿ ಸ್ನಾಕ್ ಇಮಿಡಿಯೇಟ್ ಎನರ್ಜಿ ಕೊಡುತ್ತೆ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಹಸ್ವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನೇನ್ ರೀಸನ್ ಇರ್ಬೋದು ನೋಡೋಣ. ಮಿಸ್ಟೇಕ್ 1, ಸ್ಕಿಪ್ಪಿಂಗ್ ಪ್ರೋಟೀನ್. ಫಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ, ಮಾರ್ನಿಂಗ್ ಮತ್ತೆ ಮಧ್ಯಾಹ್ನದಲ್ಲಿ ಪ್ರೋಟೀನ್ ಕಡಿಮೆ ಆಗೋದು. ಎಕ್ಸಾಂಪಲ್ ಏನಂದ್ರೆ, ಇಡ್ಲಿ, ದೋಸಾ, ಬ್ರೆಡ್. ಲಂಚ್ ಅಲ್ಲಿ ರೈಸ್ ಮತ್ತೆ ಸಾಂಬಾರ್. ಈವ್ನಿಂಗ್ ಆಗೋಷ್ಟರಲ್ಲಿ ಬಾಡಿಲಿ ನಿಮ್ಗೆ ಫೈಬರ್ ಮತ್ತೆ ಪ್ರೋಟೀನ್ ಕಡಿಮೆ ಆಗಿರುತ್ತೆ. ಅದರಿಂದ ಕ್ರೇವಿಂಗ್ಸ್ ನ ಸ್ಟ್ರಾಂಗ್ ಆಗಿ ಟ್ರಿಗರ್ ಮಾಡುತ್ತೆ. ಸಿಂಪಲ್ ಸೊಲ್ಯೂಷನ್ ಏನಂದ್ರೆ, ಮಾರ್ನಿಂಗ್ ಇಂದ ಪ್ರೋಟೀನ್ ನ ನಿಮ್ಮ ಪ್ರತಿಯೊಂದು ಮೀಲಲ್ಲೂ ಆಡ್ ಮಾಡಿ. ಲೈಕ್ ದಾಲ್, ಪನ್ನೀರ್, ಸ್ಪ್ರೌಟ್ಸ್, ಎಗ್ಸ್, ಕರ್ಡ್. ಈ ಸ್ಮಾಲ್ ಚೇಂಜ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಿಸ್ಟೇಕ್ 2, ಸ್ಟ್ರೆಸ್ ಈಟಿಂಗ್. ಆಫೀಸ್ ಪ್ರೆಷರ್ ಆಗಲಿ ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಲಿ ಜಾಸ್ತಿ ಆಗಿ ಮೆಂಟಲ್ ಎಕ್ಸಾಷನ್ ಆಗುತ್ತೆ. ಆಗ ಬ್ರೈನ್ ಕಂಫರ್ಟ್ನ ಹುಡುಕುತ್ತೆ. ನಾವು ಟೆನ್ಷನಲ್ಲಿ ಇದ್ದಾಗ, ಬೇಜಾರಾದಾಗ ನಮಗೆ ಜಾಸ್ತಿ ಕಂಫರ್ಟ್ ಕೊಡೋದೇ ಫುಡ್. ಎಕ್ಸಾಂಪಲ್ ಏನಂದ್ರೆ, ನಮ್ಗೆ ಸಖತ್ ಟೆನ್ಷನ್ ಆಗಿ ಬೇಜಾರಾಗಿ ಇದ್ದಾಗ ಚಾಕ್ಲೇಟ್ ಕೇಕ್ ಇಲ್ಲ ಪೊಟೊಟೊ ಚಿಪ್ಸ್ ಸಿಕ್ಕಿದ್ರೆ ಹೇಗಿರುತ್ತೆ? ಮತ್ತೆ ಹೇಳ್ತೀನಿ ಕೇಳಿ, ತುಂಬಾ ಸ್ಟ್ರೆಸ್ ಇದ್ರೆ ನಿಮ್ ಮುಂದೆ ಒಂದ್ ಬೌಲ್ ಹೆಲ್ದಿ ಸ್ನಾಕ್ಸ್, ಈ ಕಡೆ ಕೇಕ್ ಮತ್ತೆ ಚಿಪ್ಸ್ ಇಟ್ರೆ ನಿಮ್ ಮೈಂಡ್ ಇದನ್ನೇ ಚೂಸ್ ಮಾಡುತ್ತೆ. ಇದು ತುಂಬಾ ಕಾಮನ್, ಬಟ್ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಮಿಸ್ಟೇಕ್ 3, ತುಂಬಾ ಹೊತ್ತು ಉಪವಾಸ ಇರೋದು. 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತೀರಾ, 1 ಗಂಟೆವರೆಗೂ ಲಂಚ್ ಇಲ್ಲ. ಡಿನ್ನರ್ನ ಡೈರೆಕ್ಟ್ ಆಗಿ 9 ಗಂಟೆಗೆ ಮಾಡ್ತೀರಾ. ಯಾಕಂದ್ರೆ ಡಯಟ್ ಅಂತೀರಾ. ಆಲ್ಮೋಸ್ಟ್ 8 hours ಗ್ಯಾಪ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಾರ್ಗೆ ಫ್ಯೂಯಲ್ ಹಾಕದೆ ಡ್ರೈವ್ ಮಾಡಿದ್ರೆ ಏನಾಗುತ್ತೆ? ಬಾಡಿ ಕೂಡ ಅದೇ. ಟೂ ಮಚ್ ಗ್ಯಾಪ್ ಆದ್ರೆ ಈವ್ನಿಂಗ್ ಕ್ರೇವಿಂಗ್ಸ್ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ. 3 ದಿವಸ ಇದನ್ನ ಮಾಡ್ತೀರಾ, 4ನೇ ದಿನ ಸಂಜೆ ಚೆನ್ನಾಗಿ ತಿಂತೀರಾ. ಇವಾಗ ಈ ಮಿಸ್ಟೇಕ್ಸ್ ನ ಮಾಡ್ದಲ್ಲೇ ನಿಲ್ಲಿಸ್ಬೇಕು. ಹೇಗೆ? ಅದಕ್ಕೆ 5 PM ಸ್ಮಾರ್ಟ್ ಸ್ನಾಕ್ ಐಡಿಯಾಸ್ ಕೊಡ್ತೀನಿ ಕೇಳಿ. ಸಂಜೆ ಹಸ್ವಾಗೋದು ಕಾಮನ್, ಆದ್ರೆ ಸ್ಮಾರ್ಟ್ ಆಗಿ ಚೂಸ್ ಮಾಡಿ ಸ್ನಾಕ್ ತಿನ್ನಿ. ಎಕ್ಸಾಂಪಲ್, ಸ್ಪ್ರೌಟ್ಸ್ ಚಾಟ್, ಮಿಕ್ಸೆಡ್ ನಟ್ಸ್, ಕೈ ತುಂಬಾ ರೋಸ್ಟೆಡ್ ಚೆನ್ನ ವಿತ್ ಗ್ರೀನ್ ಟೀ, ಅನ್ಸ್ವೀಟನ್ ಕರ್ಡ್ ವಿತ್ ಫ್ರೂಟ್ಸ್, ಮಸಾಲಾ ಆಮ್ಲೆಟ್, ಆಪಲ್ ವಿತ್ ಪೀನಟ್ ಬಟರ್. ಈ ಆಪ್ಷನ್ಸು ನಿಮ್ಗೆ ಫುಲ್ ಮತ್ತೆ ಸ್ಯಾಟಿಸ್ಫೈ ಆಗಿರುತ್ತೆ. ಯೋಚನೆ ಮಾಡಿ, ಇದರಿಂದ ನಿಮ್ಮ ಕ್ರೇವಿಂಗ್ಸ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ. 5 PM ಸ್ನಾಕ್ ಈಟಿಂಗ್ ಮಾಡೋದ್ರಿಂದ ನಿಮ್ಮ ನೈಟ್ ಡಯಟ್ ಡಿಸ್ಟರ್ಬ್ ಆಗಲ್ಲ, ಯಾವುದೇ ಕ್ರೇವಿಂಗ್ಸ್ ಇರಲ್ಲ. ಅಕಸ್ಮಾತ್ ನೀವು ಈವ್ನಿಂಗ್ ಜಂಕ್ ತಿಂತೀರಾ ಅನ್ಕೊಳ್ಳಿ, ಮತ್ತೆ ನೀವು ನೈಟ್ ಡಯಟ್ ಫುಡ್ ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಮತ್ತೆ ಓವರ್ ಈಟಿಂಗ್ ಮಾಡೇ ಮಾಡ್ತೀರಾ. ಇದೊಂದು ಸೈಕಾಲಜಿಕಲ್ ಗೇಮ್ ಅಷ್ಟೇ. ಈಗ ನೀವು ನನಗೆ ಆನೆಸ್ಟ್ ಆಗಿ ಹೇಳಿ, ಈವ್ನಿಂಗ್ 5 PM ನಿಮಗೆ ಏನ್ ಕ್ರೇವಿಂಗ್ ಜಾಸ್ತಿ ಇರುತ್ತೆ? ಚಾಕ್ಲೇಟಾ, ಬಿಸ್ಕೆಟಾ, ಕಾಫಿನಾ, ಬೇಕರಿ ಐಟಮ್ಸಾ? ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಮಿಸ್ ಮಾಡದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.